ನಮಸ್ತೆ. 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ ವಿಶೇಷ. ಈಗ ನಾವು ಭೇಟಿ ಮಾಡಲು ಬಂದಿರುವಂತದ್ದು ತುಮಕೂರು ಡಿಸ್ಟ್ರಿಕ್ಟ್ ಕುಣಗಲ್ ತಾಲೂಕಿನ ಗ್ರಾಮ ಪಂಚಾಯಿತಿ ಸದಸ್ಯರನ್ನು. ಅವರು ಒಬ್ಬ ಕಿರಿಯ ವ್ಯಕ್ತಿಯಾಗಿದ್ಕೊಂಡು ಈ ಒಂದು ಜನಸೇವೆ ಮಾಡೋದಕ್ಕಾಗಿ ಬಂದಿದ್ದಾರೆ. ಬನ್ನಿ ಅವರ ಜೊತೆ ಕುಳಿತು ಅವರ ಒಂದು ಕಿರುಪರಿಚಯ ಮಾಡಿಕೊಳ್ಳೋಣ. ನಮಸ್ತೆ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು? ಸುಧಾಕರ್ ಸರ್. ಸುಧಾಕರ್ ಅಂತ ಹೇಳಿ. ಹೌದು. ಯಾವ ಗ್ರಾಮ ಪಂಚಾಯತಿಯಿಂದ ನಿಂತು ಆಯ್ಕೆ ಆಗಿರುವಂತ ಸರ್? ಕೊಡಗಳ್ಳಿ ಗ್ರಾಮ ಪಂಚಾಯತಿ ಇಂದ್ರನಗರ ಗ್ರಾಮದಿಂದ ಆಯ್ಕೆ ಆಗಿರುವಂತದ್ದು. ಹೇಗೆ ಅನಿಸ್ತಾ ಇದೆ ಸರ್ ರಾಜಕೀಯ ಜೀವನ? ಚೆನ್ನಾಗಿದೆ ರಾಜಕೀಯ ಜೀವನ. ಜನಸಾಮಾನ್ಯರಿಗೆ ಒಳ್ಳೆ ರೀತಿಯಲ್ಲಿ ಅಲ್ಲಿ ಏನಿಗೆ ಬರ್ತಿದೆ ಸರ್ಕಾರದಿಂದ ಅನುದಾನ ಆಗ್ಲಿ, ಒಂದ್ ಮನೆ ಆಗ್ಲಿ ಇತ್ಯಾದಿಯನ್ನ ನಮ್ಮ ಮುಖಾಂತರ ತಲುಪಿಸೋದು ಭಾರಿ ಖುಷಿ ಆಗ್ತಾ ಇರುವಂತದ್ದು. ಹೌದು ಸರ್, ಈಗ ಈ ಬಾರಿ ಈಗ ವಿಜೇತರಾಗಿದ್ದಾರೆ ಸರ್. ಇದೇ ಮೊದಲನೇ ಬಾರಿ ನಿಂತು ವಿಜೇತರಾಗಿರುವಂತದ್ದು. ಈಗ ಆಲ್ರೆಡಿ ನಿಮ್ದು ಈಗ 3.5 ವರ್ಷ ಅವಧಿ ಕಳೆದಿದೆ ಸರ್. ಈ ಒಂದು ಅವಧಿಯಲ್ಲಿ ಈಗ ಯಾವ ರೀತಿ ಈಗ ಒಂದು ಜನಸೇವೆಯನ್ನೆಲ್ಲ ಮಾಡ್ತಾ ಬಂದಂತ ಸರ್? ಈಗ ಖಂಡಿತವಾಗ್ಲಿ ರೋಡ್ ಆಗಿರ್ಬೋದು, ಮನೆ ಆಗಿರ್ಬೋದು, ಶೌಚಾಲಯ ಆಗಿರ್ಬೋದು ಇತ್ಯಾದಿ ಎಲ್ಲ ಪೂರ್ತಿ ಕ್ರಮಬದ್ಧವಾಗಿ ಏನಿದೆ ಅದನ್ನೆಲ್ಲ ಸರ್ಕಾರದಿಂದ ಬರುವಂತ ಅನುದಾನನೆಲ್ಲ ಜನಸಾಮಾನ್ಯರಿಗೆ ಏನ್ ತಲುಪಿಸ್ಬೇಕು ಅದನ್ನೆಲ್ಲ ಒಳ್ಳೆ ರೀತಿಲಿ ತಲುಪಿಸ್ತಾ ಇದ್ದೀವಿ, ಕಲ್ಪಿಸ್ಕೊಡ್ತಾ ಹೋಗ್ತಾ ಇರುವಂತದ್ದು. ಖಂಡಿತ. ಸರ್, ಈಗ ಯಾವ ಪಕ್ಷದ ಫಾಲೋವರ್ಸ್ ಆಗಿರುವಂತ ಸರ್? JDS ಪಕ್ಷದ ಫಾಲೋವರ್ಸ್ ಹೌದು ಸರ್. ಈಗ ನೀವು ಒಂದು ಸಾಧಾರಣ ವ್ಯಕ್ತಿ ಆಗಿದ್ಕೊಂಡು ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದಂತದ್ದು ಅಥವಾ ಈಗ ನಿಮ್ಮ ಹಿರಿಕರಾದಂತ ತಂದೆ ತಾಯಿ ಸಹೋದರ? ಇಲ್ಲ, ಖಂಡಿತ ನಾನು ಸಾಮಾನ್ಯ ವ್ಯಕ್ತಿಯಾಗಿ ರಾಜಕೀಯಕ್ಕೆ ಪ್ರವೇಶ ನೀಡಿದ್ದು. ಹೌದು. ಏನ್ ಅನ್ಕೊಂಡು ಈಗ ಈ ಒಂದು ರಾಜಕೀಯ ಜೀವನಕ್ಕೆ ಜನಸಾಮಾನ್ಯರಿಗೆ ಒಳ್ಳೆ ರೀತಿ ನಮ್ ಕೈಲಾದ ಸಹಾಯ ಮಾಡ್ಬೇಕು ಅಂತ ನಾವು ಗ್ರಾಮ ಪಂಚಾಯತಿಯಲ್ಲಿ ನಿಂತೆ ಸದಸ್ಯರಾಗಿರ್ತಾವ. ಬೇರೆ ಉದ್ದೇಶ ಯಾವ ಉದ್ದೇಶನೂ ಇಲ್ಲ ಇದರಲ್ಲಿ. ಸರ್, ಈಗ ಅಂದಾಜು 100ಕ್ಕೆ ಎಷ್ಟು ಭಾಗದಷ್ಟು ಈಗ ಒಂದು ಕೆಲಸ ಕಾರ್ಯ ಆಗಿದೆ ಅನ್ನೋದು ನಿಮ್ಮ ಅನಿಸಿಕೆ ಸರ್? ಈಗ ನನ್ನ ಅನಿಸಿಕೆ, ನನ್ನ ವ್ಯಾಪ್ತಿಗೆ ಬರುವಂತ ಇಂದ್ರನಗರ ಗ್ರಾಮದಲ್ಲಿ 100ಕ್ಕೆ 90% ಇನ್ನು ಒಂದು ವರ್ಷ ಅವಧಿಯಲ್ಲಿ ಸಂಪೂರ್ಣ ರೋಡ್ ಆಗಿರ್ಬೋದು, ಡಾಂಬರೀಕರಣ ಆಗಿರ್ಬೋದು, ಕಾಂಕ್ರೀಟ್ ರಸ್ತೆ ಆಗಿರ್ಬೋದು, ಜನಸಾಮಾನ್ಯರಿಗೆ ಗುಡಿಸ್ಲು ಪಟ್ಟಿ ಆಗಿರ್ಬೋದು, ಗುಡಿಸ್ಲು ಮನೆಗಳಾಗಿರ್ಬೋದು, ಈ ಮನೆನೆಲ್ಲ ತಲುಪಿಸೋಕೆ ನಾನು ಖಂಡಿತ ಪ್ರಯತ್ನ ಮಾಡ್ತೀನಿ. ಇನ್ನು 1 ವರ್ಷದಲ್ಲಿ, ಈಗ 3 ವರ್ಷದಲ್ಲಿ ಏನಿದೆ ಅದನ್ನೆಲ್ಲ ನಾನು ಮುಕ್ತಾಯ ಮಾಡಿದ್ದೀನಿ, ಒಂದು 80%. ಇನ್ನು ಸರ್ಕಾರದಲ್ಲಿ ಗ್ರಾಮ ಪಂಚಾಯತಿಗೆ ಬರುವಂತ ಅನುದಾನ ಇನ್ನೂ ಜಾಸ್ತಿ ಆಗ್ಬೇಕು. ಈ ಸಣ್ಣ ಪುಟ್ಟ ಅನುದಾನ ಬಂದು ಮಾಡಿ ಅಂದ್ರೆ ಈಗ ಎಷ್ಟು ಮನೆ ಬರುತ್ತೆ, ಏನ್ ಬರುತ್ತೆ, ಎಲ್ಲ ಜನರಲ್ಗೆ ಬರೋಂಥದ್ದು ಏನಲ್ಲ ಇದು. ಅಲ್ಲಿ ಬರೋಂತನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದೀವಿ. ಅಲ್ಲಿಗೆ ಒಂದು ಸಂಪೂರ್ಣವಾಗಿ ಸರ್ಕಾರದಿಂದ ಏನು ಸವಲತ್ತುಗಳು ಹೆಚ್ಚಾಗುತ್ತೋ ಅದೇ ರೀತಿಯಂತೆ ನೀವು ಒಂದು ಜನಸೇವೆಯನ್ನು ಇನ್ನೂ ಮಾಡಬಹುದು. ಖಂಡಿತ ನನ್ನ ಕೈಲಾದ ನನ್ನ ಪ್ರಯತ್ನ ಮೀರಿ ನನ್ನ ಕೈಲಾಗ್ಬಿಟ್ಟು ಜನಸೇವೆ ಮಾಡ್ತಾ ಇದ್ದೀವಿ. ಸರ್, ಈಗ ಅದೇ ರೀತಿ ಎಲ್ಲಾ ಕೆಲಸ ಕಾರ್ಯಗಳು ನಿಮ್ಮ ವತಿಯಿಂದ ಎಲ್ಲ ನಿಮ್ಮ ಮೇಲಧಿಕಾರಿಗಳ ಮಟ್ಟದಲ್ಲಿ ಆಗ್ಬೇಕು ಅಂತ ಎಷ್ಟೋ ಜನ ಕನಸನ್ನು ಕಂಡಿರ್ತಾರೆ. ಹಾಗಾಗಿ ನಿಮ್ಮ ಗ್ರಾಮದಲ್ಲಿ ನಿಮ್ಮ ಮೇಲಧಿಕಾರಿಗಳ ಮಟ್ಟದಲ್ಲಿ ಯಾವ್ದಾದ್ರು ಕೆಲಸ ಕಾರ್ಯಗಳನ್ನ ಮಾಡಿಸ್ಬೇಕು ಅಂತ ಏನಾದ್ರು ಕನಸನ್ನ ಕಂಡಿದ್ದೀರಾ ಸರ್? ಇದೆ ಖಂಡಿತ. MLA ಈಗ ಅಲ್ಲಿ MLA ಆಗಿರುವಂತ ಶ್ರೀ D ನಾಗರಾಜ್ ಅವರ ಕಡೆಯಿಂದ ಅಲ್ಲಿ MLA ಗ್ರಾಂಟ್ ಏನಿದೆ ಅದನ್ನಾಗ್ಲಿ, ಇನ್ನೊಂದಾಗ್ಲಿ ಜಿಲ್ಲಾ ಪಂಚಾಯತ್ ಗ್ರಾಂಟ್ ಏನಿದೆ ಓಡಾಡಿ ತಂದು ನಮ್ಮ ಗ್ರಾಮಕ್ಕೆ ಏನ್ ಬೇಕು, ಕುಡಿಯೋ ನೀರಿನ ಸಮಸ್ಯೆ ಆಗಿರ್ಬೋದು, ಇನ್ನೊಂದೇ ಆಗಿರ್ಬೋದು, ಅದನ್ನೆಲ್ಲ ನಮ್ಮ ಪ್ರಯತ್ನ ಮೀರಿ ಮಾಡ್ತಾ ಹೋಗ್ತಾರೆ. ಹೌದು, ಖಂಡಿತ. ಸರ್, ಈಗ ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡೋದಕ್ಕೆ ನಿಮ್ಗೆ ಗುರುಗಳು ಅಂತ ಯಾರು ಇಲ್ಲ ಸರ್? ಯಾರು ಗುರುಗಳು? ಖಂಡಿತ ಯಾರು ಇಲ್ಲ ಸರ್. ಈಗ ಒಂದು ಸಣ್ಣ ಇಷ್ಟ ಒಂದು ಕಿರಿಯ ವ್ಯಕ್ತಿ ಆಗಿಟ್ಕೊಂಡು ಜನಸೇವೆ ಮಾಡ್ತಾ ಬಂದಂತದ್ದು ಆದಾಗಿ ಎಲ್ಲ ಒಂದು ಜನತೆ ಆಗಿರ್ಬೋದು ಯಾವ ರೀತಿ ಈಗ ತಮ್ಮನ್ನು ಗುರುತಿಸ್ತಾ ಹೋಗ್ತಾ ಇರುವಂತ ಸರ್? ಖಂಡಿತ. ಈಗ ನಾನು ಹೇಳೋಂಥದ್ದೆಲ್ಲ ನನ್ನ ಬಗ್ಗೆ ಜನಸಾಮಾನ್ಯರ ಹತ್ರ ಕೇಳಿ ತಿಳ್ಕೊಳ್ಳಿ ಮಾತಾಡಿ, ಆಗ ನಿಮ್ಗೆ ತಿಳಿಯುತ್ತೆ. ಈಗ ನನ್ನ ಬಗ್ಗೆ ನಾನೇ ಹೇಳೋಂಥದ್ದು ಏನಲ್ಲ. ಸರ್, ಈಗ ಇಡೀ ನಿಮ್ಮ ಪಂಚಾಯತಿಯಲ್ಲಿ ಒಟ್ಟು ಎಷ್ಟು ಮಂದಿ ಇರುವಂತದ್ದು ಸರ್? ಈಗ ಪಂಚಾಯತಿಲಿ ಬೇಕಾ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು 13 ಜನ ಇದ್ದಾರೆ. 13 ಜನ. ಈಗ ಯಾವ ರೀತಿ ಈಗ ಒಂದು ಹೊಂದಾಣಿಕತೆಯಿಂದ ನೀವೇ ತುಂಬಾ ಕಿರಿಯ ವ್ಯಕ್ತಿ ಆಗಿರಬಹುದು, ಹಾಗಾಗಿ ಯಾವ ರೀತಿ? ಖಂಡಿತ ಹಿರಿಯ ವ್ಯಕ್ತಿ ಇಲ್ಲಿ ಈ ಪ್ರಶ್ನೆನೇ ಬರಲ್ಲ. ನಾವು ನಮ್ಮ ಗ್ರಾಮ ಪಂಚಾಯತಿಲಿ ಎಲ್ಲ ಅಣ್ಣ ತಮ್ಮದಿರಂಗೆ ಕ್ಲೋಸ್ ಫ್ರೆಂಡ್ ಹಂಗ್ ನಡ್ಕೊಂಡು ಹೋಗ್ತಿದೀವಿ. ಪಕ್ಷ ರೀತಿ ನೀನ್ ಆ ಪಕ್ಷ ಈ ಪಕ್ಷ ಅದೆಲ್ಲ ಏನಿಲ್ಲ, ಯಾವುದೇ ಇಲ್ಲ, ಖಂಡಿತ ಇಲ್ಲ. ಸರ್, ಈಗ ಅದೇ ರೀತಿ ಈಗ ನಿಮ್ಮ ಜಿಲ್ಲಾ ಪಂಚಾಯತಿಯಿಂದ ಆಗಿರ್ಬೋದು, ತಾಲೂಕ್ ಪಂಚಾಯತಿ ಅನುದಾನಗಳಿಂದ ಆಗಿರ್ಬೋದು ಯಾವ ರೀತಿ ಈಗ ಒಂದು ಜನಸೇವೆ ಖಂಡಿತ ಸಪೋರ್ಟ್ ಮಾಡ್ತಿದ್ದಾರೆ. ನಮ್ಮ ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ತಾಲೂಕ್ ಪಂಚಾಯತಿ ಇರೋರು ಆಕ್ಚುಲಿ ಅವರು ಇಲ್ಲಿಗೆ ಅವರೇ ಲೀಡ್ರು. ನಮ್ಮ ವ್ಯಾಪ್ತಿಯಿಂದ ಗೆದ್ದಿರೋದು JDS, ಜಿಲ್ಲಾ ಪಂಚಾಯತಿಯಿಂದ ಗೆದ್ದಿರೋದು ಇದು BJP ಬರುತ್ತೆ, ಯಡೂರು ಗ್ರಾಮ ಇದು ಜಿಲ್ಲಾ ಪಂಚಾಯತಿ. ಅದು ಖಂಡಿತ ಸಪೋರ್ಟ್ ಮಾಡ್ತಿದ್ದಾರೆ. ಖಂಡಿತ ಎಲ್ಲ ರೀತಿ ಸಪೋರ್ಟ್ ನಡೀತಾ ಇದೆ. ಅಂದ್ರೆ ಗ್ರಾಮ ಪಂಚಾಯತಿಗೆ ಹೆಚ್ಚಿನ ಅನುದಾನ ಬರ್ಬೇಕು, ಇನ್ನೂ ಹೆಚ್ಚಿನ ಅನುದಾನ ಬರ್ಬೇಕು. ಆ ಹೆಚ್ಚಿನ ಅನುದಾನ ಬಂದಾಗ ನೀವು ಕೆಲಸ ಖಂಡಿತ ಇನ್ನು ಪ್ರೋತ್ಸಾಹ ಸಿಗುತ್ತೆ.
ನೋಡಿದ್ರಲ್ಲ ಸರ್, ಇಷ್ಟು ಕಾಲ ಈಗ ಯಾವ ರೀತಿ ಈಗ ಒಂದು ಕಿರಿಯ ವ್ಯಕ್ತಿಯಾಗಿದ್ಕೊಂಡು ಅವರು ಒಂದು ಜನಸೇವೆಯನ್ನೆಲ್ಲ ಮಾಡ್ತಾ ಬಂದಂತದ್ದು ಅಂತ. ಅವರು ಮುಖ್ಯವಾಗಿ ಈ ಒಂದು ಸರ್ಕಾರದಿಂದ ಏನೇ ಒಂದು ಅನುದಾನ ಬಂದಂತ ಸಂದರ್ಭದಲ್ಲಿ ಅವರು ಆ ಜನತೆಗೆ ಎಷ್ಟಾಗುತ್ತೋ ಅದರ ಮಟ್ಟಿಗೆ ಅವರು ಒಂದು ಆ ಜನಸೇವೆಯನ್ನೆಲ್ಲ ಮಾಡ್ತಕ್ಕಂಥದ್ದು ಅಂತ ಹೇಳ್ತಾ ಬಂದಂತದ್ದು. ಸರ್, ಅದೇ ರೀತಿ ಈಗ ನೀವು ಈ ಒಂದು ಸ್ಥಾನಕ್ಕೆ ಬರೋದಕ್ಕೆ ಮೂಲ ಕಾರಣ ಏನಂತ ಹೇಳಿದ್ರೆ ಈ ನಿಮ್ಮ ಒಂದು ಗ್ರಾಮದ ಪ್ರತಿಯೊಬ್ಬ ಜನತೆ, ಆ ಜನತೆಗೆ ಕೊನೆಯದಾಗಿ ನಮ್ಮ ಮುಖಾಂತರ ಏನೋ ಒಂದು ಸಿಹಿ ಮಾತುಗಳನ್ನ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಖಂಡಿತವೂ ಯಾವುದೇ ಸರ್ಕಾರದ ಅನುದಾನ ಬಂದ್ರೂ ಸಂಪೂರ್ಣವಾಗಿ ಈಗ 1,000 ರೂಪಾಯಿ ಕೊಡ್ಬೋದು ಬಾತ್ರೂಮ್ಗೆ ಆಗಲಿ ಶೌಚಾಲಯಕ್ಕೆ ಆಗಲಿ ಮನೆಗೆ, ಸಂಪೂರ್ಣವಾಗಿ ಅದನ್ನ ಉಪಯೋಗಿಸ್ಕೋಬೇಕು. ಖಂಡಿತ ನಾವು 1,00,000 ರೂಪಾಯಿ ಕೊಡ್ತೀವಿ, 1,20,000 ರೂಪಾಯಿ ಕೊಡ್ತೀವಿ, 80,000 ಮನೆ ಕಟ್ಬಿಡೋಣ, 20,000 ಉಳಿಸ್ಕೊಬಿಡೋಣ, ಅದಲ್ಲ. ನಾಳೆ ದಿನ ನಿಮ್ಮ ಮಕ್ಳಿಗೆ ಆಗಿರ್ಬೋದು ಏನೋ ಒಂದು ಅನುಕೂಲ ಇರುತ್ತೆ. ಸರ್ಕಾರದಿಂದ ಕೊಟ್ಟಂತ ಅನುದಾನಗಳು ಖಂಡಿತ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು, ಮಾಡ್ಬೇಕಂತ. ಹೌದು ಸರ್, ಖಂಡಿತ. ಇದೇ ರೀತಿ ಮುಂದೆ ಎಲ್ಲಾ ಕೆಲಸ ಕಾರ್ಯಗಳು ಹೋಗಿ ಸರ್, ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳು ಯಶಸ್ಸಾಗಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ. ಖಂಡಿತ ಸರ್, ಧನ್ಯವಾದ. ಧನ್ಯವಾದ.